ಇದು ನಮ್ಮ ಇಲ್ಲಿ ಬರಲಿ ಅಲ್ಲ ನಮ್ಮ ಕಾರ್ಯಾಲಯಕ್ಕೆ ಈ ತಾಲೂಕು ಆಫೀಸು ಮತ್ತು ಅನೇಕ ಕಾರ್ಯಾಲಯದ ಬಗ್ಗೆ ಒಂದಷ್ಟು ದೂರುಗಳು ಬಂದಿತ್ತು. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಅವರಿಗೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ, ಅದಕ್ಕಾಗಿ ಇವತ್ತು ಸುಮ್ಮನೆ ಸರ್ಪ್ರೈಸ್ ಆಗಿ ಒಂದು ವಿಸಿಟ್ ಕೊಟ್ಟಿದ್ವಿ. ತಹಸೀಲ್ದಾರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡ್ತವ್ರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಮೂಲಸೌಕರ್ಯಗಳು ಇನ್ನೂ ಹೆಚ್ಚು ಒಂದು ಕೊಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಇನ್ನೊಂದು ಉದ್ದೇಶ, ನಮ್ಮ ಕೇಂದ್ರ ಸರ್ಕಾರದ ಒಂದು ಏನು ಡಿಜಿಟೈಸೇಷನ್ ಪ್ರಕ್ರಿಯೆ ಇದೆ, ಮುಖ್ಯವಾಗಿ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ವಿಚಾರದಲ್ಲಿ ಆ ಪ್ರಕ್ರಿಯೆಯೂ ಕೂಡ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಆದಷ್ಟು ಶೀಘ್ರದಲ್ಲಿ ನಮ್ಮ ಮೈಸೂರು ತಾಲೂಕೆ ಒಂದು ಪೈಲಟ್ ಆಗಿ ಅದು ನೇಮಕ ಮಾಡಿದ್ದಾರೆ ಅಂತ ಇವತ್ತು ತಹಸೀಲ್ದಾರ್ ಅವರು ಕೂಡ ನಮಗೆ ಮಾಹಿತಿ ನೀಡಿದರು. ಅದು ಪೈಲಟ್ ಪ್ರಾಜೆಕ್ಟ್ ಇಲ್ಲಿ ಹೆಚ್ಚು ದಾಖಲೆಗಳಿರೋದ್ರಿಂದ, ಯಾಕಂದರೆ ಭಾಳ ಇತಿಹಾಸ ಇರ್ತಕ್ಕಂಥ ಜಿಲ್ಲೆ, ಇಲ್ಲಿ ರೆಕಾರ್ಡ್ಸ್ ಎಲ್ಲ 1920ರಿಂದ ಪ್ರಾರಂಭ ಆಗ್ತಾಯಿದೆ. ಸೊ ಅದಕ್ಕಾಗಿ ಅದೆಲ್ಲನೂ ಕೂಡ ದಾಖಲೆ ಮಾಡೋ ದೃಷ್ಟಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಅದಕ್ಕೆ ಇನ್ನು ಡಿಜಿಟಲ್ ಒಂದು ಆ್ಯಕ್ಸೆಸ್ಸು ಪಬ್ಲಿಕ್ಲಿ ನಿಮಗೆಲ್ಲರಿಗೂ ಕೂಡ ಲಭ್ಯ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅದು ಒಂದು ಒಳ್ಳೆಯ ಯೋಜನೆ. ಜೊತೆಗೆ ಇಲ್ಲಿ ಏನು ದಾಖಲೆಗಳನ್ನು ರಕ್ಷಿಸುವ ದೃಷ್ಟಿಯಲ್ಲಿ ಅದಕ್ಕೆ ಬೇಕಾಗಿರುವಂಥದ್ದು ಮೂಲಸೌಕರ್ಯ, ಕಂಪ್ಯಾಕ್ಟರ್ಸ್ದು ಒಂದು ಮೂಲಸೌಕರ್ಯನೂ ಕೂಡ ಇಲ್ಲಿ ಕಾರ್ಯಾಲಯದಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಕೆಲಸ ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇದೆ. ಇಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಒಳ್ಳೆ ಮೂಲಸೌಕರ್ಯ ಕೊಟ್ಟರೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುವಂಥದ್ದು ಕೆಲಸ ಆಗುತ್ತೆ. ಕೆಲವು ಪಬ್ಲಿಕ್ಗಳು ಸಹಜವಾಗಿ ಇದು ಇಲ್ಲಲ್ಲ, ಎಲ್ಲ ಕಡೆ ಇರ್ತಕ್ಕಂಥದ್ದು. ಅಧಿಕಾರಿಗಳು ಟೈಮ್ಗೆ ಬರ್ತಾ ಇಲ್ಲ ಅಂತ ಒಂದು ದೂರಿದೆ. ಇಲ್ಲಿದ್ದರೂ ಎಲ್ಲರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಮೀಟು ಕೂಡ ಇತ್ತು. ಅದು ಸಹಜವಾಗಿ ಒಂದು ಇರ್ತಕ್ಕಂಥದ್ದು ಒಂದು ದೂರು ಇಲ್ಲಿ. ಅದನ್ನು ಕೂಡ ಬಗೆಹರಿಸೋದಕ್ಕೆ ನಾವು ತಹಸೀಲ್ದಾರ್ ಅವ್ರಿಗೂ ಕೂಡ ಮಾತಾಡಿದ್ದೀವಿ. ಇನ್ನೊಂದು ಊರು ಈ ಲಿಫ್ಟು ಕೆಲಸ ಮಾಡ್ತಾ ಇರಲಿಲ್ಲ, ಇವತ್ತಿಂದನೇ ಅದು ಪ್ರಾರಂಭ ಆಗಿದೆ. ಲಿಫ್ಟ್ ಎಲ್ಲ ಕೆಲಸ ಮಾಡ್ತಾಯಿದೆ. ಹಿರಿಯರಿಗೆ ಮೇಲ್ಗಡೆ ಹೋಗೋಕ್ಕೆ, ಯಾಕಂದರೆ ರೆವೆನ್ಯೂ ಎಲ್ಲ ಮತ್ತು ಸರ್ವೆ ಡಿಪಾರ್ಟ್ಮೆಂಟು ಕೂಡ ಮೇಲ್ಗಡೆ ಇರೋದ್ರಿಂದ ಲಿಫ್ಟು ವ್ಯವಸ್ಥೆ ಬೇಕಾಗಿತ್ತು. ಅದು ಭಾಳ ದಿನಗಳಿಂದ ಅದು ಕೆಲಸ ಮಾಡ್ತಾ ಇರಲಿಲ್ಲ. ಅದೀಗ ಅದು ಕೂಡ ಬಗೆಹರಿಸಲಾಗಿದೆ. ಅದು ಸಹಜವಾಗಿ ಒಂದು ದೂರು ಇದ್ದೇ ಇದೆ. ನಾನು ಹೇಳಿದ್ದೀನಿ, ಅಧಿಕಾರಿಗಳು ಉಡಾಫೆಯಿಂದ ಕೆಲಸ ಮಾಡೋದು ಬೇಕಾಗಿಲ್ಲ. ನೀವು ಯಾರೇ ಬಂದರೂ ತಾಳ್ಮೆಯಿಂದ ಕೆಲಸ ಮಾಡಿ, ತಾಳ್ಮೆಯಿಂದ ಅವರ ಒಂದು ಪ್ರಕರಣ ಇರ್ಬೋದು ಅದನ್ನ ಗಮನಿಸಿ ಅಂತಲೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸಾಮಾನ್ಯ ಜನರಿಗೆ ಬೇಗ ಕೆಲಸ ಆಗಲ್ಲ, ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಬೇಗ ಕೆಲಸ ಆಗೋದು ಆರೋಪ ಸರ್. ನಾನು ಅದನ್ನು ಕೂಡ ಇವತ್ತು ಅದನ್ನ ಒಂದು ನಮ್ಮ ಗಮನಕ್ಕೆ ಬರಲಿ ಅಂತ ಈ ಇಲಾಖೆಗೆ ಬಂದಿರೋದು. ಇಲ್ಲಿ ಸಾರ್ವಜನಿಕರಿಗೆ ನಾವು ಪ್ರಶ್ನೆ ಮಾಡಿ, ಸಹಜವಾಗಿ ಅದೊಂದು ಅಭಿಪ್ರಾಯ ಇದ್ದೇ ಇದೆ. ಆದರೆ ಎಲ್ಲರಿಗೂ ಸಮಾನವಾದಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಅವ್ರು ಮಾಡ್ತಾರೆ ಅಂತ ವಿಶ್ವಾಸ. ನಿನ್ನೆ ನಾಗನಹಳ್ಳಿ ಜನಸಂಪರ್ಕ ಸಭೆ ನಡೆಸಿದ್ರಿ. ಬರೀ ನಾಗನಹಳ್ಳಿ ಅಲ್ಲ, ನಾಗನಹಳ್ಳಿ ನಂತರ ಬೆಲ್ವತ್ತ, ನಂತರ ನಮ್ಮ ರಮನಹಳ್ಳಿ, ನಂತರ ನಮ್ಮ ಆಳ್ನಹಳ್ಳಿಗೆ ಹೋಗಿದ್ವಿ. 4 ಜಾಗ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಆ ಭಾಗದ ಒಂದು ಪ್ರವಾಸ. ನಿರಂತರವಾಗಿ ನಮ್ಮ ಕ್ಷೇತ್ರದ ಪ್ರವಾಸ ನಡೀತಾ ಇದೆ. ಇದೇ ಚರಂಡಿ, UGD ರಸ್ತೆ ಎಲ್ಲ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಒಂದು ಕಡೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದು ಕೂಡ ಬಂದಿಲ್ಲ. ಈ ಕಡೆ ಅವರ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯನೂ ಕೂಡ ರೂಪಿಸೋದರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಜೊತೆಗೆ ಇಂಥ ಒಂದು ಸಮಸ್ಯೆಗಳು ಇದ್ದೇ ಇದ್ದಾವೆ. ಅಂದರೆ ರೆವಿನ್ಯೂ ಇಲಾಖೆಗೆ ಬಂದು ಇಲ್ಲಿ ತಾಲೂಕು ಆಫೀಸಲ್ಲಿ ಬಂದು ಅದನ್ನ ಬಗೆಹರಿಸುವಂಥ ದೃಷ್ಟಿಯಲ್ಲಿ ಇಲ್ಲಿ ಕಡಿಮೆ ಸ್ಟಾಫ್ ಇದ್ದಾರೆ. ಎಲ್ಲರೂ ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಸಂಕಷ್ಟಗಳು ಅರ್ಥ ಮಾಡ್ಕೋತೀವಿ. ಆದರೂ ಸಹ ನಾವೆಲ್ಲರೂ ಸಾರ್ವಜನಿಕ ಜೀವನದಲ್ಲಿರುವಾಗ ಅಂಥ ದೂರುಗಳು ಬಂದಾಗ ನಾವು ಹೆಚ್ಚು ಒಂದು ಕಾಳಜಿ ವಹಿಸಿ ಇದನ್ನ ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ತಿರೋದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ. ಅದು 100% ಇವತ್ತು ನಿನ್ನೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಸುಮಾರು 1 ವರ್ಷದಿಂದನೇ ಇದು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಇವತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಅಡಿಯಲ್ಲಿ ಬರುವಂಥದ್ದು ಎಲ್ಲ ವಾರ್ಡ್ಗಳು ಕೂಡ ಸ್ಥಳೀಯ ಚುನಾವಣೆ ಇವರು ನಡೆಸ್ತಾ ಇರೋ ಕಾರಣಕ್ಕಾಗಿ ಭಾಳ ಒಂದು ಹಿನ್ನಡೆ ಆಗ್ತಾಯಿದೆ. ನಮಗೆ 15th ಫೈನಾನ್ಸಿಂದ ಸುಮಾರು 70 ಕೋಟಿ ಏನು ಹಣ ಬರಬೇಕಾಗಿತ್ತು ನಮ್ಮ ಕ್ಷೇತ್ರಕ್ಕೆ, ಮೈಸೂರು ನಗರದ ಒಂದು ಸಿಟಿ ಕಾರ್ಪೊರೇಷನ್ಗೆ. ಅದು ಹಿಂದೆ ಹೋಗಿದೆ. ಜೊತೆಗೆ ಚಾಮುಂಡೇಶ್ವರಿದಲ್ಲಿ ಎಷ್ಟೋ ಪಟ್ಟಣ ಪಂಚಾಯತಿಗಳಿದ್ದಾವೆ, ನಗರಸಭೆಗಳಿದ್ದಾವೆ, ಗ್ರಾಮ ಪಂಚಾಯತಿಗಳಿದ್ದಾವೆ. ಅಲ್ಲಿ ಎಲ್ಲನೂ ಕೂಡ ಒಂದೊಂದು ಕಡೆ ಬಹುಶಃ 1-2 ಗ್ರಾಮ ಪಂಚಾಯತಿ ರಮನಹಳ್ಳಿ ಅಂಥದ್ದು ಒಂದು ಚುನಾವಣೆ ನಡೆಸಿದ್ದಾರೆ ಹಿಂದೆ. ಅದಕ್ಕಾಗಿ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳಿದ್ದಾರೆ. ಅದು ಬಿಟ್ಟರೆ ಎಲ್ಲ ಪಟ್ಟಣ ಪಂಚಾಯತಿಗಳಿರ್ಬೋದು, ನಗರಸಭೆ ಇರ್ಬೋದು, ಊಟಗಳ್ಳಿ, ಬೋಗಾದಿ, ಕಡ್ಕೋಳ ಇತ್ಯಾದಿ ಎಲ್ಲೂ ಒಂದು ಚುನಾವಣೆ ನಡೆದಿಲ್ಲ. ಒಂದು ಕಡೆ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ ಅವರು. ಗ್ರೇಟರ್ ಮೈಸೂರು ಮಾಡ್ತಾ ಇಲ್ಲ, ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ. ಎಲ್ಲ ಸಮಸ್ತ ಒಂದು ಸಾರ್ವಜನಿಕರಿಗೆ ಹಿನ್ನಡೆ ಆಗ್ತಾ ಇದೆ. ಸರಿಗೆ ಜನಸಂಪರ್ಕ ಸಭೆಯಲ್ಲಿ